ನಮಸ್ಕಾರ. ಇದು ನಿಮ್ಮ ಸ್ವಯಂ ಪಾಕ. ಇಲ್ಲಿ ಪ್ರತಿಕ್ಷಣವೂ ಒಂದೊಂದು ಹೊಸ ಅನುಭವ. ಜೀವನವನ್ನು ಸುಂದರವಾಗಿಸು ಹೊಸ ವಿಷಯಗಳು ಇಲ್ಲಿ ನಿಮಗಾಗಿ. ಇವತ್ತು ನಾನು ಹತ್ತಿಯ ಎಳೆಗಳನ್ನ ಉಪಯೋಗಿಸಿಕೊಂಡು ಮಾಡುವಂತಹ ಒಂದು ಸುಲಭವಾದ ಗೆಜ್ಜೆ ವಸ್ತ್ರವನ್ನ ತೋರಿಸ್ತಾ ಇದ್ದೇನೆ. ಬೇಕಾಗುವ ಸಾಮಗ್ರಿಗಳು: ಹತ್ತಿ ಎಳೆ, 4 ಸೆಂಟಿಮೀಟರ್ನ ರಟ್ಟಿನ ಪೀಸು, ಕತ್ರಿ, ನೂಲುಂಡೆ, ಸಂತತ್ತಗಳು. ಎಳೆ ಎಳ್ಕೊಳ್ಳೋದು ಹೇಗೆ ಅಂತ ನನ್ನ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಈಗ ನಾನು ರಟ್ಟಿನ ಪೀಸಿಗೆ ಇಲ್ಲಿ ಒಂದ್ ಸ್ವಲ್ಪ, ಇಲ್ಲಿ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ನೂಲನ್ನ ಹೀಗೆ ಹಾಕೊಂಡು ಇಟ್ಕೊಳ್ಳಕ್ಕೆ ಈಸಿ ಆಗ್ಲಿ ಅಂತ. ಈಗ ನಾನು ಸುತ್ತಾ ಹೋಗ್ತೀನಿ ಹತ್ತಿ ಎಳೆನ. ನಾನೀಗ 12 ಎಳೆ ಸುತ್ಕೊಂಡಿದ್ದೀನಿ. ಇಲ್ಲಿಗೆ ಕಟ್ ಮಾಡ್ಕೋತೀನಿ. ನೂಲನ್ನ ಹೀಗೆ ತೆಕ್ಕೊಂಡು ರಟ್ಟಿನ ಪೀಸಿಂದ ಈ ಎಳೆಗಳನ್ನ ಹೊರಗಡೆ ತೆಕ್ಕೋಬೇಕು. ಇದನ್ನ ನಿಧಾನಕ್ಕೆ ಕಟ್ಕೋಬೇಕು. ಗಂಟ್ ಹಾಕೊಂಡಾಗಿದೆ. ಈಗ ಈ ದಾರನ ಕಟ್ ಮಾಡ್ತೀನಿ. ಈಗ ಹೂವು ಆಗಿದೆ. ರೆಡ್ ಮತ್ತೆ ಗೋಲ್ಡನ್ ಕಲರ್ದು ಸಂತತ್ತಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 2 ದಳನ ಹೀಗೆ ತೆಕ್ಕೊಂಡು ಮಧ್ಯದಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ನಾನು ರೆಡ್ ಕಲರ್ ಸಂತತ್ತಗಳಿಗೆ ಗಮ್ ಹಚ್ಚಿ ಇಲ್ಲಿ ಸುತ್ತಿದ್ದೀನಿ. ಅದೇ ದಳದಲ್ಲಿ ಇಲ್ಲಿ ಮೇಲ್ಗಡೆಗೆ ಮತ್ತೆ ಹಾಗೆ ಸಂತತ್ತಗಳಿಗೆ ಗಮ್ ಹಾಕೊಂಡು ಸುತ್ತೀನಿ. ಈ ದಳನ ಬಿಟ್ಟು ಇವೆರಡು ದಳಕ್ಕೆ ಇಲ್ಲಿ ನಾನು ಸಂತತ್ತಗಳು ಹಾಕ್ತೇನೆ. ಹೀಗೇನೆ ಮುಂದುವರ್ಸ್ಕೊಂಡು ಹೋಗೋದು. ಈಗ ಕೆಂಪು ಸಂತತ್ತಗಳು ಸುತ್ಕೊಂಡಾಗಿದೆ. ಹೀಗೆ ಇವೆರಡು ದಳಗಳನ್ನ ಸೇರಿಸಿ ಮಧ್ಯಭಾಗದಲ್ಲಿ ಈ ಸಂತತ್ತಗಳನ್ನ ಹಾಕ್ತಾ ಇದ್ದೇನೆ. 10 ಹೂವು ಈ ತರದ್ದು ಆಗಿದೆ. ಒಂದು ಹೂವು 5 ಸೆಂಟಿಮೀಟರ್ನ ರಟ್ಟಿನ ಪೀಸನ್ನ ಇಟ್ಕೊಂಡು ಮಾಡಿರೋದು. ಅದ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ನಾನೀಗ 11 ಹೂವನ್ನು ಜೋಡಿಸಿಟ್ಕೊಂಡಿದ್ದೀನಿ. ಈಗ ಹತ್ತಿಯ ನೂಲಿಂದ ಒಂದೊಂದೇ ಹೂವನ್ನ ಕಟ್ತಾ ಹೋಗ್ತೀನಿ. ಸಂತತ್ತಗಳು ಯೂಸ್ ಮಾಡಬೇಕಾದ್ರೂ ನೀವು ಹೀಗೆ ಕಟ್ಕೋಬಹುದು. ನಾನು ಈ ಸರ್ತಿ ನೂಲಿಂದ ಕಟ್ಕೋತಾ ಇದ್ದೇನೆ. ಹೂವುಗಳನ್ನ ದಾರದಿಂದ ಜೋಡಿಸ್ಕೊಂಡಾಗಿದೆ. ಈಗ ನಾನು ಇದಕ್ಕೆ ಟಿಕ್ಲಿಗಳನ್ನ ಇಡ್ತೀನಿ. ಟಿಕ್ಲಿ ಇಡದೇ ಇದ್ರೂ ತೊಂದರೆ ಇಲ್ಲ, ಹಾಗೇನು ಇದು ಚಂದ ಕಾಣುತ್ತೆ. ರೆಡ್ ಮತ್ತೆ ಗೋಲ್ಡನ್ ಕಲರ್ದು ಟಿಕ್ಲಿ ತಗೊಂಡಿದ್ದೀನಿ. ಈಗ ಗಮ್ಮತ್ ಹಾಕ್ಸಿ ಒಂದೊಂದೇ ಟಿಕ್ಲಿನ ಇಡ್ತಾ ಹೋಗ್ತೀನಿ. 11 ಎಳೆಯ ಗೆಜ್ಜೆ ವಸ್ತ್ರ ತಯಾರಾಗಿದೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.